ಮೇಷರಾಶಿಯ ಬಂಧುಗಳೇ, ಅತ್ಯಂತ ಜಾಗರೂಕತೆಯಿಂದ ಆಲಿಸಿ. ನಿಮ್ಮ ಬದುಕಿನ ಬಡತನದ ದಿನಗಳು ಅಂತ್ಯಗೊಳ್ಳುವ ಘಳಿಗೆ ಬಂದೊದಗಿದೆ. ಇಂದು ನಾನು ನಿಮ್ಮ ಹಣೆಬರಹವನ್ನೇ ಪಲ್ಲಟಗೊಳಿಸಬಲ್ಲ ಅತ್ಯಂತ ರೋಮಾಂಚಕ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ನಿಂತಿದ್ದೇನೆ. ಹೌದು, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ಮುಂಬರುವ ಕಾಲಘಟ್ಟದಲ್ಲಿ ನೀವು ಧನಕನಕಗಳಿಂದ ಸಮೃದ್ಧವಾದ ಚೀಲವನ್ನು ಕಾಣುವ ಯೋಗವಿದೆ. ಇದರ ಅರ್ಥವೇನೆಂದರೆ, ನೀವು ಬೀದಿಯಲ್ಲಿ ಎಲ್ಲೋ ಹಣದ ಚೀಲವನ್ನು ಕಂಡುಕೊಳ್ಳುತ್ತೀರಿ ಎಂದಲ್ಲ. ಬದಲಾಗಿ ಅಪಾರವಾದ ಐಶ್ವರ್ಯವನ್ನು ಗಳಿಸುವಂತಹ ಸುಸಂದರ್ಭವು ನಿಮ್ಮ ಮನೆಯ ಬಾಗಿಲನ್ನು ಬಂದು ತಟ್ಟಲಿದೆ. ನೀವೀಗ ಕೋಟ್ಯಾಧಿಪತಿಯಾಗುವ ಸುವರ್ಣಾವಕಾಶವಿದೆ. ಆದರೆ ಇಂತಹ ಅದೃಷ್ಟವು ಪ್ರತಿಯೊಬ್ಬರಿಗೂ ಒಲಿಯುವುದಿಲ್ಲ. ಯಾವ ಜಾತಕದ ಮೇಲೆ ಆ ಪವಿತ್ರ ದೈವಿಕ ಶಕ್ತಿಯ ವಿಶೇಷ ಅನುಗ್ರಹವಿದೆಯೋ ಅಂಥವರಿಗೆ ಮಾತ್ರ ಈ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಆ ಸಂಪತ್ತಿನ ನಿಧಿಯನ್ನು ನೀವು ವಾಸ್ತವವಾಗಿ ಎಲ್ಲಿ ಪಡೆದುಕೊಳ್ಳುತ್ತೀರಿ? ಆ ಐಶ್ವರ್ಯವು ನಿಮ್ಮ ಪಾಲಾಗಬೇಕೆಂದರೆ ನೀವು ಅರಿಯಲೇಬೇಕಾದ ನಗ್ನ ಸತ್ಯವೇನು? ನಿಮ್ಮ ಪ್ರಗತಿಯನ್ನು ಅಡ್ಡಗಟ್ಟುತ್ತಿರುವ ಆಸುರಿ ಶಕ್ತಿಗಳನ್ನು ದೂರ ಓಡಿಸುವುದು ಹೇಗೆ? ಪುಣ್ಯವಂತರು ಮಾತ್ರ ಈ ಮಾಹಿತಿಯನ್ನು ಕೊನೆಯವರೆಗೂ ಗ್ರಹಿಸಲು ಸಾಧ್ಯವಾಗುತ್ತದೆ. ಈಗ ಕ್ಷಣಕಾಲ ಹೊರಗಿನ ಪ್ರಪಂಚವನ್ನು ಮರೆತು ನಿಮ್ಮ ಸಂಕಷ್ಟಗಳು ತೀರಿ ನೀವೊಬ್ಬ ಚಕ್ರವರ್ತಿಯಂತೆ ರಾಜವೈಭವದಿಂದ ಬಾಳುವ ಆ ಕ್ಷಣಗಳನ್ನು ಕಲ್ಪಿಸಿಕೊಳ್ಳಿ. ಈ ವಿವರಗಳನ್ನು ತಿಳಿಯುವ ಮುನ್ನ ಈ ಮಾಹಿತಿಯನ್ನು ಈಗಲೇ ಮೆಚ್ಚಿ, ಲೈಕ್ ಮಾಡಿ ಮತ್ತು ಭಗವಂತನ ಕೃಪೆಯು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಆಶಿಸಿ. ನಮ್ಮ ಈ ಜ್ಞಾನವಾಹಿನಿಗೆ ಚಂದಾದಾರರಾಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಮನದ ಆಸೆಗಳು ಪೂರ್ಣಗೊಳ್ಳಲಿ ಎಂದು ಅತ್ಯಂತ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಜೈ ಮಹಾಲಕ್ಷ್ಮಿ ಎಂದು 3 ಬಾರಿ ಸ್ಮರಿಸಿ. ಆ ಕೋಟಿಗಳನ್ನು ತರುವ ಗೂಢ ರಹಸ್ಯವನ್ನು ಯಾವುದೇ ವಿಳಂಬವಿಲ್ಲದೆ ತಿಳಿಯೋಣ. ಮೇಷರಾಶಿಯವರೇ, ಸಾಕ್ಷಾತ್ ಶನಿದೇವರು ನಿಮಗಾಗಿ ಒಂದು ಪ್ರಬಲವಾದ ಸಂದೇಶವನ್ನು ರವಾನಿಸಿದ್ದಾರೆ. ನಿಮ್ಮ ಅದೃಷ್ಟದ ಚಕ್ರವು ಈಗ ಗಿರಗಿರನೆ ತಿರುಗುವ ಸಮಯ ಬಂದಿದೆ. ನಿಮ್ಮ ಬದುಕಿನಲ್ಲಿ ಸಂತೋಷವು ಒಂದು ದೊಡ್ಡ ಹಬ್ಬದಂತೆ ಆಗಮಿಸಲಿದೆ. 10 ಬಗೆಯ ಶುಭಸುದ್ದಿಗಳು ಏಕಕಾಲಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ನಿವಾಸಕ್ಕೆ ಪ್ರತಿದಿನ ಒಂದು ಅದೃಶ್ಯ ದೈವಿಕ ಶಕ್ತಿಯೂ ಆಗಮಿಸುತ್ತಿದೆ. ಅದು ಯಾವ ಕಾರಣಕ್ಕೆ ಬರುತ್ತದೆ ಮತ್ತು ಯಾವಾಗ ಪ್ರವೇಶಿಸುತ್ತದೆ ಎಂಬ ಸತ್ಯಾಂಶ ನಿಮಗೆ ತಿಳಿದರೆ ನೀವು ಖಂಡಿತವಾಗಿಯೂ ಬೆರಗಾಗುತ್ತೀರಿ. ಈ ಮಾಹಿತಿಯನ್ನು ಲಘುವಾಗಿ ಪರಿಗಣಿಸಬೇಡಿ, ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ನಿಮ್ಮನ್ನೊಬ್ಬ ಮಹಾಶ್ರೀಮಂತನಾಗಿ ಮಾಡುವ ಉದ್ದೇಶ ಹೊಂದಿವೆ. ನಿಮಗೆ ಅರಿವಿಲ್ಲದ ಒಂದು ವಿಚಾರವೇನೆಂದರೆ, ಪ್ರತಿ ರಾತ್ರಿಯೂ ಒಂದು ಅಗೋಚರ ಶಕ್ತಿಯು ನಿಮ್ಮ ಗೃಹವನ್ನು ಪ್ರವೇಶಿಸುತ್ತಿದೆ. ಅದು ನಿಮ್ಮ ಮನೆಯ ಪ್ರತಿ ಕೋಣೆಯಲ್ಲೂ ನಿಮ್ಮ ಸುತ್ತಮುತ್ತಲೂ ಸಂಚರಿಸುತ್ತಿದೆ. ಇದರ ಬಗ್ಗೆ ನಿಮಗೆ ಸುಳಿವು ಹುರುವುದಿಲ್ಲ. ಇದು ನಿತ್ಯವೂ ನಡೆಯುವ ಕ್ರಿಯೆ. ಆದರೆ ನೆನಪಿಡಿ, ಈ ಶಕ್ತಿಯಿಂದ ನಿಮಗೆ ಯಾವುದೇ ಅಪಾಯವಿಲ್ಲ. ಇದು ನಿಮಗೆ ಅಪಾರವಾದ ಲಾಭಗಳನ್ನು ಹೊತ್ತು ತರುತ್ತದೆ. ಆ ಅದೃಶ್ಯ ಶಕ್ತಿಯು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶಿವನ ವಾಹನವಾದ ನಾಗದೇವತೆ. ಆ ದೈವಿಕ ಶಕ್ತಿಯು ನಿಮ್ಮ ಮನೆಯ ಆಸುಪಾಸಿನಲ್ಲೇ ಎಲ್ಲೋ ನಿಗೂಢವಾಗಿ ಅಡಗಿರುತ್ತದೆ. ನೀವು ನಿದ್ರೆಗೆ ಜಾರಿದ ನಂತರ ಆ ಶಕ್ತಿ ಹೊರಬಂದು ನಿಮ್ಮ ಮನೆಯನ್ನು ಕಾವಲು ಕಾಯುತ್ತದೆ. ಮೇಷರಾಶಿಯವರೇ, ನೀವು ಬದುಕಿನಲ್ಲಿ ಮೇಲೆ ಬಂದಾಗಲೆಲ್ಲ ನಿಮ್ಮನ್ನು ಕೆಳಕ್ಕೆ ಎಳೆಯಲು ಅನೇಕರು ಪ್ರಯತ್ನಿಸುತ್ತಾರೆ. ನೀವು ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ಹೋದಾಗ ಹೊಟ್ಟೆಕಿಚ್ಚಿನ ಜನರು ನಿಮ್ಮ ವಿರುದ್ಧ ಕುತಂತ್ರ ಮಾಡಲು ಆರಂಭಿಸುತ್ತಾರೆ. ನಿಮ್ಮ ಉನ್ನತಿಯನ್ನು ಸಹಿಸದ ಶತ್ರುಗಳು ನಿಮ್ಮ ಸುತ್ತಲೂ ಸೃಷ್ಟಿಯಾಗಿದ್ದಾರೆ. ಅವರಿಗೆ ನೇರವಾಗಿ ನಿಮ್ಮನ್ನು ಎದುರಿಸಲು ಸಾಧ್ಯವಿಲ್ಲ. ಹಾಗಾಗಿ ಅವರು ಮಾಟಮಂತ್ರಗಳಂತಹ ಅಡ್ಡಹಾದಿಗಳ ಮೂಲಕ ನಿಮ್ಮನ್ನು ಧ್ವಂಸ ಮಾಡಲು ನೋಡುತ್ತಿದ್ದಾರೆ. ಅವರು ನಿಮ್ಮ ಮನೆಯ ಮೇಲೆ ನಕಾರಾತ್ಮಕ ಶಕ್ತಿಗಳನ್ನು ಪ್ರಯೋಗಿಸುತ್ತಿದ್ದಾರೆ. ಆದರೆ ಒಂದು ಮಾತು ನೆನಪಿರಲಿ, ಯಾವ ವ್ಯಕ್ತಿಯ ಮೇಲೆ ಆ ಪರಮಾತ್ಮನ ಕೃಪೆ ಇರುತ್ತದೆಯೋ ಅಂತಹವರಿಗೆ ಸಾಕ್ಷಾತ್ ಕಾಲ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಆ ಸರ್ಪದೇವತೆಯು ಪ್ರತಿ ರಾತ್ರಿ ನಿಮ್ಮ ಮನೆಯ ಸುತ್ತಲೂ ಪಹರೆ ಕಾಯುತ್ತಾ ಆ ದುಷ್ಟಶಕ್ತಿಗಳು ಒಳಗಬರದಂತೆ ತಡೆಯುತ್ತಾಳೆ. ಆ ಶಕ್ತಿಯು ನಿಮ್ಮ ಪ್ರಾಣ ಮತ್ತು ಸಂಪತ್ತನ್ನು ಒಂದು ಅಭೇದ್ಯ ಗುರಾಣಿಯಂತೆ ರಕ್ಷಿಸುತ್ತಿದೆ. ಈಗ ನಿಮ್ಮ ಮನೆಯಲ್ಲಿ ದೈವದ ಉಪಸ್ಥಿತಿ ಇರುವುದರಿಂದ ಅದೃಷ್ಟವು ನಿಮ್ಮನ್ನು ಹರಸಲಿದೆ. ಈ ರಹಸ್ಯದ ಪೂರ್ಣ ಭಾಗವನ್ನು ಈಗ ಕೇಳಿ. ಮೇಷರಾಶಿಯವರೇ, ನೀವು ಈ ವಿಷಯದ ಮೇಲೆ ಹೆಚ್ಚಿನ ಗಮನ ಹರಿಸಲೇಬೇಕು. ಈ ದೈವಿಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿದೆ. ನೀವು ರಾತ್ರಿ ಮಲಗಿದ ಮೇಲೆ ಇದರ ಪ್ರಭಾವ ಶುರುವಾಗುತ್ತದೆ. ಇದು ನಿಮಗೆ ಅಪಾಯಕಾರಿಯಲ್ಲ, ಬದಲಾಗಿ ಅಮೋಘವಾದ ಲಾಭಗಳನ್ನು ನೀಡುತ್ತದೆ. ಈ ಶಕ್ತಿಯ ಇರುವಿಕೆಯಿಂದಾಗಿ ನಿಮ್ಮ ಹಾದಿಯಲ್ಲಿ ಎದುರಾಗುವ ದೊಡ್ಡ ವಿಘ್ನಗಳು ಕೂಡ ಸಣ್ಣದಾಗಿ ನಿಮ್ಮನ್ನು ತಟ್ಟದೇ ಹೋಗುತ್ತವೆ. ನಿಮ್ಮ ಬಡತನ ದೂರವಾಗುವ ಸಮಯ ಹತ್ತಿರದಲ್ಲಿದೆ.
ಮೇಷರಾಶಿಯವರು ಒಂದು ವಿಷಯವನ್ನು ಮರೆಯಬಾರದು. ನೀವು ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಿದಂತೆಲ್ಲ ನಿಮ್ಮ ಬಗ್ಗೆ ಅಸೂಯೆ ಪಡುವವರ ಸಂಖ್ಯೆಯೂ ಹೆಚ್ಚುತ್ತದೆ. ನೀವು ಎಲ್ಲರಿಗಿಂತ ವೇಗವಾಗಿ ಪ್ರಗತಿ ಸಾಧಿಸುತ್ತಿದ್ದರೆ ಅದನ್ನು ಕಂಡು ಸಹಿಸದವರು ನಿಮ್ಮನ್ನು ಹತ್ತಿಕ್ಕಲು ಸಂಚು ರೂಪಿಸುತ್ತಾರೆ. ತಾಂತ್ರಿಕ ಪ್ರಯೋಗಗಳ ಮೂಲಕ ನಿಮ್ಮ ಸುಖವನ್ನು ಕೆಡಿಸಲು ಅವರು ಯತ್ನಿಸುತ್ತಿದ್ದಾರೆ. ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸಲು ನಕಾರಾತ್ಮಕ ಶಕ್ತಿಗಳನ್ನು ಬಿಡುತ್ತಿದ್ದಾರೆ. ಆದರೆ ಶಿವನ ಅನುಗ್ರಹ ಪಡೆದವರನ್ನು ಯಾರೂ ಏನೂ ಮಾಡಲಾರರು. ಅದಕ್ಕಾಗಿಯೇ ನಾಗದೇವತೆಯು ರಾತ್ರಿಯ ವೇಳೆಯಲ್ಲಿ ನಿಮ್ಮ ಮನೆಯ ಸುತ್ತಲೂ ಸಂಚರಿಸಿ ನಿಮ್ಮ ಶತ್ರುಗಳು ಕಳುಹಿಸುವ ನಕಾರಾತ್ಮಕ ಶಕ್ತಿಯು ಪ್ರವೇಶಿಸದಂತೆ ತಡೆಯುತ್ತಾಳೆ. ಆ ಶಕ್ತಿಯು ನಿಮ್ಮ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆ ರಕ್ಷಣಾತ್ಮಕ ಉಂಗುರದಂತೆ ನಿಲ್ಲುತ್ತದೆ. ನಿಮ್ಮ ರಕ್ಷಣೆಗಾಗಿ ಭಗವಂತನೇ ಈ ರೀತಿಯ ವ್ಯವಸ್ಥೆ ಮಾಡಿದ್ದಾನೆ ಎಂಬುದನ್ನು ನೀವು ಮನಗಣಬೇಕು. ಆ ದೈವಿಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಸುತ್ತುತ್ತಾ ನಿಮ್ಮ ಎಲ್ಲಾ ತೊಂದರೆಗಳನ್ನು ನಿವಾರಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಆಗುವ ಅತಿಮಾನುಷ ಬದಲಾವಣೆಗಳು ಯಾವುದು ಎಂದು ಈಗ ತಿಳಿಯೋಣ. ಈ ಮಾಹಿತಿಯನ್ನು ಅರ್ಧಕ್ಕೆ ಬಿಡಬೇಡಿ, ಕೊನೆಯವರೆಗೂ ಆಲಿಸಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಮೇಷರಾಶಿಯವರೇ, ನಿಮ್ಮ ಶತ್ರುಗಳ ಅಸಲಿ ಉದ್ದೇಶ ನಿಮ್ಮನ್ನು ಸರ್ವನಾಶ ಮಾಡುವುದೇ. ನೀವು ಆರ್ಥಿಕವಾಗಿ ಹದಗೆಟ್ಟು ಭಿಕ್ಷುಕನಂತೆ ರಸ್ತೆಗೆ ಬೀಳಬೇಕೆಂದು ಅವರು ಬಯಸುತ್ತಾರೆ. ಆದರೆ ಆ ಮಹಾದೇವನ ರಕ್ಷಣೆ ಯಾರ ಹಿಂದೆ ಇದೆಯೋ ಅವರಿಗೆ ಸಾಕ್ಷಾತ್ ಕಾಲ ಕೂಡ ಏನೂ ಮಾಡಲಾರ. ಅದಕ್ಕಾಗಿಯೇ ನಾಗದೇವತೆಯ ರೂಪದಲ್ಲಿ ಶಕ್ತಿಯು ನಿಮ್ಮ ಮನೆಯಲ್ಲಿ ನಿರಂತರವಾಗಿ ಪಹರೆ ಕಾಯುತ್ತಿದೆ. ಸಾಮಾನ್ಯವಾಗಿ ಇಂತಹ ದುಷ್ಟಶಕ್ತಿಗಳು ಕತ್ತಲೆಯಲ್ಲಿ ಅತ್ಯಂತ ಪ್ರಬಲವಾಗಿ ಕಾರ್ಯನಿರ್ವಹಿಸುತ್ತವೆ. ಆ ಸಮಯದಲ್ಲಿ ಈ ದೈವಿಕ ಶಕ್ತಿಯು ನಿಮ್ಮ ಮನೆಯನ್ನು ಕಾವಲು ಕಾಯುತ್ತಾ ನಿಮ್ಮ ಶತ್ರುಗಳ ಕುತಂತ್ರಗಳು ನಿಮ್ಮನ್ನು ತಲುಪದಂತೆ ತಡೆಯುತ್ತದೆ. ಅದು ನಿಮ್ಮ ಬದುಕಿನ ಹಾದಿಯಲ್ಲಿ ನಿಂತು ನಿಮ್ಮನ್ನು ಎವೆ ಮುಚ್ಚುವಷ್ಟರಲ್ಲಿ ರಕ್ಷಿಸುತ್ತದೆ. ಈಗ ಆ ದೇವತೆ ನಿಮ್ಮ ಮನೆಗೆ ಯಾಕೆ ಬರುತ್ತಾನೆ ಎಂದು ನಿಮಗೆ ಅರ್ಥವಾಗಿದೆ. ಆದರೆ ನಿಜವಾದ ರಹಸ್ಯ ಇಲ್ಲಿದೆ. ನಾನೀಗ ಹೇಳಲಿರುವ ವಿಷಯವು ನಿಮಗೆ 440 ವೋಲ್ಟ್ ವಿದ್ಯುತ್ ಶಾಕ್ ನೀಡಿದಂತೆ ಭಾವಿಸಬಹುದು. ಈ ಸತ್ಯಾಂಶವನ್ನು ತಿಳಿದ ನಂತರ ನೀವು ಬೆರಳಗಾಗುತ್ತೀರಿ. ವಿಷಯ ಇನ್ನೂ ಮುಗಿದಿಲ್ಲ. ಅಸಲಿ ಸಂಗತಿ ಈಗಷ್ಟೇ ಶುರುವಾಗಿದೆ. ಇದನ್ನು ತಿಳಿಯದೆ ಹೋದರೆ ನಿಮ್ಮ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀವು ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಸರಿಯೆಂದು ಕಾಲವೇ ಸಾಬೀತುಪಡಿಸುತ್ತದೆ. ನಿಮ್ಮ ಕಠಿಣ ಶ್ರಮಕ್ಕೆ ಬೆಲೆ ಸಿಗುವ ಕಾಲ ಬಂದಿದೆ. ಆದರೆ ನೀವು ನಿಮ್ಮ ಸೋಮಾರಿತನ ಮತ್ತು ಕೆಟ್ಟ ವ್ಯಸನಗಳನ್ನು ತ್ಯಜಿಸಬೇಕು. ಇಲ್ಲವಾದರೆ ಒದಗಿ ಬಂದ ಅದೃಷ್ಟವು ಹಾಗೆಯೇ ವಾಪಸ್ ಹೋಗುತ್ತದೆ. ವಿಶೇಷವಾಗಿ 2025ರಲ್ಲಿ ಮಾಡಿದ ತಪ್ಪುಗಳನ್ನು ಈ ಬಾರಿ ಪುನರಾವರ್ತಿಸಬೇಡಿ. ಹಾಗೆ ಮಾಡಿದರೆ ಅದೃಷ್ಟದ ಬಾಗಿಲುಗಳು ಶಾಶ್ವತವಾಗಿ ಮುಚ್ಚುವ ಅಪಾಯ ಇರುತ್ತದೆ. ಈಗ ನಿಮ್ಮ ಜಾತಕದಲ್ಲಿ ಕೇವಲ 2 ಗಂಟೆಗಳ ಕಾಲ ಅತ್ಯಂತ ಶಕ್ತಿಶಾಲಿ ಯೋಗವು ಸೃಷ್ಟಿಯಾಗಲಿದೆ. ಆ ಸಮಯದಲ್ಲಿ ನೀವು ಏನನ್ನು ಆಸೆಪಟ್ಟರೂ ಅದು ಮುಂದಿನ 15 ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಮೇಷರಾಶಿಯವರೇ, ಆ ಅಪೂರ್ವ ಅವಕಾಶ ಏನೆಂದು ತಿಳಿಯೋಣ. ಇದು ಕೇವಲ ಒಂದು ಸಾಮಾನ್ಯ ಚಿಹ್ನೆಯಲ್ಲ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದರೂ ಇಂತಹ ಅದೃಷ್ಟ ಎಲ್ಲರಿಗೂ ಬರುವುದಿಲ್ಲ. ಸನ್ಮಾರ್ಗದಲ್ಲಿ ನಡೆಯುವವರಿಗೆ ಮತ್ತು ದೈವನಂಬಿಕೆ ಇರುವವರಿಗೆ ಮಾತ್ರ ದೇವರು ಇಂತಹ ಅದ್ಭುತ ಅವಕಾಶ ನೀಡುತ್ತಾನೆ. ನೀವು ಇಲ್ಲಿಯವರೆಗೆ ಈ ಮಾಹಿತಿಯನ್ನು ಗಮನಿಸುತ್ತಿದ್ದರೆ ನಿಮ್ಮ ಮೇಲೆ ಆ ದೈವಿಕ ಕೃಪೆ ಇದೆ ಎಂದೇ ಅರ್ಥ. ಹಾಗಾಗಿ ಪೂರ್ಣ ಹೃದಯದಿಂದ ನಿರ್ಧಾರ ಕೈಗೊಳ್ಳಿ. ದೇವರ ಮೇಲಿನ ಭಕ್ತಿ ಕಡಿಮೆಯಾಗುವುದಿಲ್ಲ ಎಂದು ನಮಗೆ ತಿಳಿಸಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮಲ್ಲಿ ಒಂದು ಹೊಸ ಸಕಾರಾತ್ಮಕ ಶಕ್ತಿಯು ಜಾಗೃತವಾಗುತ್ತದೆ ಎಂದು ನಾನು ಭರವಸೆ ನೀಡುತ್ತೇನೆ. ಆ ಬದಲಾವಣೆ ಕಂಡು ನೀವು ಸಂತೋಷದ ಕಣ್ಣೀರು ಹಾಕುತ್ತೀರಿ. ಶಿವ, ಆಂಜನೇಯ ಮತ್ತು ಶನಿದೇವರು ನಮಗೆ ಕೆಟ್ಟದ್ದು ಬಯಸುವುದಿಲ್ಲ. ನಾವು ಮಾಡುವ ತಪ್ಪುಗಳೇ ನಮಗೆ ಕಷ್ಟ ತರುತ್ತವೆ. ಒಂದು ಕ್ಷಣ ಯೋಚಿಸಿ, ನೀವು ನಡೆಯುತ್ತಿರುವ ಹಾದಿ ಸರಿಯಿದೆಯೇ? ಅಡ್ಡ ಹಾದಿಯಲ್ಲಿ ಹಣ ಸಂಪಾದಿಸಿ ದೇವರನ್ನು ಹಣೆಬರಹ ಬನಲಿಸಲು ಕೇಳುವುದರಲ್ಲಿ ಅರ್ಥವಿಲ್ಲ. ಹಾಗಾಗಿ ಜೀವನದಲ್ಲಿ ಎಂದಿಗೂ ಅಹಂಕಾರ ಪಡಬೇಡಿ. ಈಗ ನಾನು ಹೇಳುತ್ತಿರುವುದು ಬಹಳ ಮುಖ್ಯ. ಮುಂದಿನ 45 ದಿನಗಳಲ್ಲಿ ನಿಮಗೆ ಬರುವ ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಹಳೆಯ ಆಸ್ತಿ ಅಥವಾ ಮನೆಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿದು ನಿಮಗೆ ದೊಡ್ಡ ಮೊತ್ತದ ಹಣ ಸಿಗಲಿದೆ. ಯಾರೋ ತೆಗೆದುಕೊಂಡು ವಾಪಸ್ ಕೊಡಲ್ಲ ಅಂದುಕೊಂಡಿದ್ದ ಹಣವು ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ. ಅನಿರೀಕ್ಷಿತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ 45 ಲಕ್ಷ ರೂಪಾಯಿಗಳು ಜಮೆಯಾಗುವ ಅದ್ಭುತ ಯೋಗವಿದೆ. ಇದು ನಿಮ್ಮ ಜೀವನಕ್ಕೆ ಹೊಸ ಭರವಸೆ ನೀಡುತ್ತದೆ. ನೀವು ಇಲ್ಲಿಯವರೆಗೆ ಈ ವಿಷಯಗಳನ್ನು ಕೇಳಿದ್ದರೆ ದೇವರು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತಿದ್ದಾನೆ ಎಂದು ನಂಬಿರಿ. ಆ ಶಕ್ತಿಶಾಲಿ ಪರಿಹಾರ ಯಾವುದು ಎಂದು ಈಗ ಕಂಡುಹಿಡಿಯೋಣ. ಮೇಷರಾಶಿಯವರೇ, ನಾನು ಈಗ ಹೇಳಲಿರುವ ಪರಿಹಾರವು ಅತ್ಯಂತ ಪ್ರಭಾವಶಾಲಿಯಾಗಿದೆ. ಇದು ನಿಮ್ಮ ಸಕಲ ಸಮಸ್ಯೆಗಳನ್ನು ನೀಗಿಸಿ ಐಶ್ವರ್ಯವನ್ನು ನೀಡುತ್ತದೆ. ಇದರ ಬಗ್ಗೆ ಯಾರಿಗೂ ಹೇಳಬೇಡಿ. ಇದನ್ನು ಪಾಲಿಸುವುದರಿಂದ ಮನೆಯಲ್ಲಿನ ಕಲಹಗಳು ದೂರವಾಗಿ ಪ್ರೀತಿ ಹೆಚ್ಚುತ್ತದೆ. ನಿಮ್ಮ ಮನೆಯೇ ಒಂದು ಮಂದಿರದಂತೆ ಪವಿತ್ರವಾಗುತ್ತದೆ. ಮೊದಲಿಗೆ ನಿಮ್ಮ ಮನಸ್ಸನ್ನು ಹತೋಟಿಗೆ ತನ್ನಿ. ಮನಸ್ಸು ಹೇಳಿದಂತೆ ನಾವು ಕೇಳಿದರೆ ನಾಶವಾಗುತ್ತೇವೆ. ನಾವು ಮನಸ್ಸನ್ನು ನಿಯಂತ್ರಿಸಿದರೆ ಮಾತ್ರ ಯಶಸ್ಸು ಸಾಧ್ಯ. ಕೆಲಸಗಳು ಪೂರ್ಣಗೊಳ್ಳುತ್ತಿಲ್ಲವೆಂದರೆ ನಿಮ್ಮ ಮನೆಯ ಶಕ್ತಿಯನ್ನು ಶುದ್ಧೀಕರಿಸುವ ಸಮಯ ಬಂದಿದೆ ಎಂದರ್ಥ.
ಒಂದು ಬಟ್ಟಲಿನಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ. ಈ ನೀರನ್ನು ಮುಖ್ಯದ್ವಾರ, ಪೂಜಾ ಕೋಣೆ ಮತ್ತು ಅಡುಗೆ ಮನೆಯ ಮೇಲೆ ಸಿಂಪಡಿಸಿ. ಇದರಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ. ಎರಡನೆಯದಾಗಿ, ಮನೆಯ ಈಶಾನ್ಯ ಮೂಲೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಮನೆ ಶಾಂತಿ ಮತ್ತು ಸುಖದಿಂದ ತುಂಗಿರಲಿ ಎಂದು ಪ್ರಾರ್ಥಿಸಿ. ದೇವರು ನಿಮ್ಮ ಸಂಕಟಗಳನ್ನು ಪರಿಹರಿಸುತ್ತಾನೆ. ಮೇಷರಾಶಿಯವರೇ, ಈಗ ಈ ದೈವಿಕ ಮಂತ್ರವನ್ನು ಶಾಂತವಾಗಿ ಆಲಿಸಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಅಥವಾ ಬೆಳಿಗ್ಗೆ ಎದ್ದಾಗ ಈ ಮಂತ್ರವನ್ನು 11 ಬಾರಿ ಪಠಿಸಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇದನ್ನು ಪಠಿಸುವವರ ದೇಹವು ಪವಿತ್ರವಾಗುತ್ತದೆ ಮತ್ತು ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ. ಈ ಮಂತ್ರವನ್ನು ಜಪಿಸಲು ನೀವು ಸಿದ್ಧರಿದ್ದೀರಾ? ಹಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೌದು ಎಂದು ತಿಳಿಸಿ. ಯಾರಾದರೂ ನಿಮ್ಮನ್ನು ನೋಯಿಸುತ್ತಿದ್ದರೆ ಭಯಪಡಬೇಡಿ, ನಿಮಗೆ ಶನಿದೇವನ ಬೆಂಬಲವಿದೆ. 2026ರಲ್ಲಿ ನಿಮ್ಮನ್ನು ಸೋಲಿಸುವ ಶಕ್ತಿ ಯಾರಿಗೂ ಇಲ್ಲ. ನೀವು ಕಲ್ಪಿಸಿಕೊಳ್ಳದ ಯಶಸ್ಸು ಈ ವರ್ಷ ನಿಮ್ಮದಾಗಲಿದೆ. ಆದರೆ ನಿಮ್ಮ ಕರ್ಮ ಮತ್ತು ಪಾತ್ರ ಶುದ್ಧವಾಗಿರಲಿ. ಇತರರನ್ನು ಕೀಳಾಗಿ ಕಾಣಬೇಡಿ. ನಿಮ್ಮ ಭಕ್ತಿಯನ್ನು ಎಂದಿಗೂ ಬಿಡಬೇಡಿ. ದೇವರು ನಿಮ್ಮನ್ನು ದೊಡ್ಡ ಅಪಾಯಗಳಿಂದ ಹೇಗೆ ರಕ್ಷಿಸುತ್ತಾನೆ ಎಂಬುದಕ್ಕೆ ಈ ಸಣ್ಣ ಕಥೆ ಕೇಳಿ. ಒಂದು ಊರಿನಲ್ಲಿ ಇಬ್ಬರಿದ್ದರು. ಒಬ್ಬ ತಪ್ಪುದಾರಿಯಲ್ಲಿ ನಡೆದು ಶ್ರೀಮಂತನಾಗಿದ್ದ, ಇನ್ನೊಬ್ಬ ಪ್ರಾಮಾಣಿಕನಾಗಿ ಕಡು ಬಡತನದಲ್ಲಿದ್ದ. ಒಂದು ದಿನ ತಪ್ಪು ಮಾಡಿದವನಿಗೆ ಚಿನ್ನದ ಚೀಲ ಸಿಕ್ಕಿತು, ಆದರೆ ಪ್ರಾಮಾಣಿಕನಿಗೆ ಕಾಲಿಗೆ ದೊಡ್ಡ ಮೊಳೆ ಹೊಡೆದು ಗಾಯವಾಯಿತು. ಪ್ರಾಮಾಣಿಕನು ದೇವರನ್ನು ದೂಷಿಸಿದಾಗ ದೇವರು ಪ್ರತ್ಯಕ್ಷನಾಗಿ ಹೇಳಿದನು, ಮೊದಲ ವ್ಯಕ್ತಿಯು ಕಳೆದ ಜನ್ಮದ ಪುಣ್ಯಕ್ಕಾಗಿ ಈ ಜನ್ಮದಲ್ಲಿ ಒಂದು ಚಿನ್ನದ ಅರಮನೆ ಪಡೆಯಬೇಕಿತ್ತು, ಆದರೆ ಅವನ ಕೆಟ್ಟ ಕೃತ್ಯದಿಂದ ಅದು ಒಂದು ಸಣ್ಣ ಚೀಲಕ್ಕೆ ಸೀಮಿತವಾಯಿತು. ನಿನ್ನ ವಿಷಯದಲ್ಲಿ ನಿನ್ನ ಹಣೆಬರಹದಂತೆ ಇಂದು ನೀನು ಸಾಯಬೇಕಿತ್ತು, ಆದರೆ ನಿನ್ನ ಭಕ್ತಿಯಿಂದ ಆ ಸಾವು ಕೇವಲ ಒಂದು ಸಣ್ಣ ಮೊಳೆಯ ಗಾಯದ ರೂಪದಲ್ಲಿ ಮುಗಿದುಹೋಯಿತು. ನಮ್ಮ ಬದುಕಿನಲ್ಲಿ ಬರುವ ಸಣ್ಣ ಕಷ್ಟಗಳು ದೊಡ್ಡ ಗಂಡಾಂತರಗಳನ್ನು ತಪ್ಪಿಸುತ್ತವೆ ಎಂಬುದನ್ನು ಅರಿತುಕೊಳ್ಳಿ. ದೇವರಲ್ಲಿ ನಂಬಿಕೆಯಿಡಿ. 2026 ನಿಮ್ಮ ಯಶಸ್ಸಿನ ವರ್ಷ. ನಿಮ್ಮ ಆದಾಯ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ರಹಸ್ಯ ಕಾಪಾಡಿ. ಮಾನವ ದೃಷ್ಟಿ ಬಹಳ ಅಪಾಯಕಾರಿ. ನಿಮ್ಮ ಬೆಳವಣಿಗೆಯನ್ನು ರಹಸ್ಯವಾಗಿರಿಸುವುದು ನಿಮ್ಮ ಅದೃಷ್ಟವನ್ನು ರಕ್ಷಿಸುವ ಕೀಲಿಯಾಗಿದೆ. ಸನ್ಮಾರ್ಗದಲ್ಲಿ ನಡೆಯಿರಿ. ದೈವಿಕ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಶುಭವಾಗಲಿ.